ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಂತದೆ, ಎಲ್ಲರ ಮನೆಯಲ್ಲೂ ನಡೀತಾ ಇರೋದೇ ಇದು. 1 ವೀಕ್ ಅಂತಲ್ಲ, 15 ಡೇಸಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ ಕೆಲಸನೆಲ್ಲರೂ. ಅಟ್ಲ ಮೇಲಿಂದ ಅಂದರೆ ವಾರ್ಡ್ರೂಫ್ ಮೇಲೆ ವಾರ್ಡ್ರೂಫ್ ಇರೋದಿಲ್ಲ, ತೆಗಿಯೋದು, ತೊಳೆಯೋದು, ಕ್ಲೀನ್ ಮಾಡೋದು, ಒಣಗಿಸೋದು, ಒರೆಸೋದು, ಇದೇ ಕೆಲಸಕ್ಕೆ ಹೋಗಿದೆ ಎಲ್ಲ ಲೇಡೀಸ್ಗಳದ್ದು 1 ವೀಕಿಂದ. ನಾನು ಮಾಡ್ತೀನಿ, ತುಂಬ ಎಂತ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲನೂ ರೂಮ್ ಹಾಲ್ ಎಲ್ಲ ಕ್ಲೀನ್ ಮಾಡ್ತೀವಿ. ಲಕ್ಷ್ಮೀ ಹಬ್ಬ ಅಂದರೆ ಎಲ್ಲ ಕ್ಲೀನ್ ಮಾಡೋದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ ಮನೇಲಿ. ಆದರೆ ಲಕ್ಷ್ಮೀ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ಹಂಗೆ ಇಟ್ಟಿದೆ. ಅದು ಒಂದು ಸ್ವಲ್ಪ ಹತ್ರ ಬರಲಿ ತೊಳೆಯೋಣ ಅಂದ್ಬಿಟ್ಟು ಇವಾಗ ನೋಡಿ ಅದನ್ನೆಲ್ಲ ಮೇಲಿಂದ ಇಳಿಸ್ಕೊಂಡೆ ಕೆಳಗೆ. ಅದಕ್ಕೆ ಹಬ್ಬಕ್ಕೆ ಏನೇನು ಬೇಕು ಅಂದರೆ ಸೆಟ್ಟುಗಳು, ತಟ್ಟೆಗಳಿಟ್ಟಿರ್ತೀವಿ, ಹಣ್ಣುಗಳದ್ದು ತಟ್ಟೆಗಳಿಟ್ಟಿರ್ತೀವಿ, ಆ ಥರದ್ದು ಸ್ಟ್ಯಾಂಡು, ಆ ಥರ ಎಲ್ಲ ವಸ್ತುಗಳನ್ನೂ ನಾವು ಮೇಲಿಟ್ಟಿರ್ತೀವಿ. ಏಕೆಂದರೆ ಕೆಳಗಡೆ ಅಂತೂ ಜಾಗ ಇರಲ್ಲ. ಈಗ ಹಬ್ಬ ಸಂಭ್ರಮದಲ್ಲಿ ಮೇಲಿಂದ ಕೆಳಗಡೆ ಇಳಿಸ್ಕೊಂಡು ಅದನ್ನೆಲ್ಲ ಒಂದು ಕ್ಲೀನ್ ಮಾಡೋದೇ ಅದೊಂದು ಕೆಲಸ. ಅಂದರೆ ಅದೊಂದು ಸಂಭ್ರಮನೇ ಅಂತ ಅನ್ಬೋದು. ಈ ಹೆಣ್ಮಕ್ಳಿಗಂತೂ ಈ ಹಬ್ಬ ಬಂದ್ಬಿಟ್ರಂತೂ ಎಲ್ಲಿ ಇಲ್ಲದ ಸಡಗರ ಬಂದುಬಿಡುತ್ತೆ. ಅದು ದಿನ ನಾವು ಆ ಕೆಲಸ ಆಗೋಲ್ಲ, ಈ ಕೆಲಸ ಆಗೋಲ್ಲ, ಅಯ್ಯೋ ನಂಗೆ ಟಯರ್ಡು, ಸುಸ್ತು ಅಂದ್ಕೊಂಡು ಇರ್ತೀವಿ. ಬಟ್ ಅದು ಲಕ್ಷ್ಮೀ ಹಬ್ಬ ಬಂದ್ಬಿಟ್ರೆ ಎಲ್ಲಿರೋದ ಸ್ಟ್ರಾಂಗ್ ಗುರು ಅಂತ ನಮ್ಮ ಮನಸ್ಸಿನಲ್ಲಿ, ಬ್ರೈನಲ್ಲಿ ಅದು ಸ್ಟ್ರಾಂಗ್ ಅಂತ ಅನ್ನಿಸ್ಕೊಂಡು ನಮ್ಮ ದೇಹಕ್ಕೆ ಶಕ್ತಿ ಅಥವಾ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು, ಅಥವಾ ಒಂದು ಪ್ರಭಾವ ಬೀರುವ ಎನರ್ಜಿನೇ ಅಂತ ಹೇಳ್ಬೋದು. ಲಕ್ಷ್ಮೀ ಹಬ್ಬದ ಪ್ರಭಾವ ಅದು ನಮ್ಮ ಲಕ್ಷ್ಮೀ ಅಮ್ಮನ ಆಶೀರ್ವಾದ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬ ಪ್ರೀತಿಯಿಂದ, ನಂಬಿಕೆಯಿಂದ ಮಾಡೋ ಹಬ್ಬನೇ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಲ್ವಾ? ಮನೆಯಲ್ಲಿ ಒಬ್ಬ ಹೆಣ್ಮಗಳೇ ಆ ಕೆಲಸ ಈ ಕೆಲಸ ಜೊತೆಗೆ ಈ ಥರ ಕ್ಲೀನಿಂಗ್ ಕೆಲಸ ಇರುತ್ತೆ, ಜೊತೆಗೆ ಮತ್ತು ಮಾಮೂಲಿ ನಾರ್ಮಲ್ ಕೆಲಸ, ಮಕ್ಕಳನ್ನ ಕಳಿಸೋದು, ಬೆಳಗ್ಗೆ ಎದ್ದೇಳೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಆಫೀಸ್ ಕಳಿಸೋದು ಗಂಡನ್ನ, ಇದ್ರಗಳ ಜೊತೆ ನಡುವೆನೂ ನಾವು ಇದೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ಹಬ್ಬಕ್ಕೆ ಏನೇನು ಬೇಕೋ ವಸ್ತುಗಳನ್ನ ತಗೊಂಡು, ಮತ್ತು ಎಲ್ಲ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಅಂದರೆ ಸೀರೆ. ಆ ಸೀರೆ ಖರೀದಿ ಮಾಡೋಕ್ಕಂತೂ ಎಲ್ಲಿ ಇಲ್ಲದು ಖುಷಿ ಅಂದರೆ ಖುಷಿ. ಹೆಣ್ಮಕ್ಳಿಗೆ ಅಷ್ಟು ಖುಷಿಯಿಂದ ಹೋಗಿ ಸೀರೆ ಪರ್ಚೇಸ್ ಮಾಡ್ಕೊಂಡು ಬಂದು ಅದಕ್ಕೆ ಬಳೆಗಳು ಏನೇನು ಬೇಕೋ, ಲಕ್ಷ್ಮೀ ಹಬ್ಬಕ್ಕೆ ವಸ್ತುಗಳು ಬೇಕೋ ಎಲ್ಲನೂ ಖುಷಿಯಿಂದ ಒಂದು ಏನಂತೇಳಿ ಆ್ಯಕ್ಟಿವ್ ಮೂಡಿಂದ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಗುರು. ಲಕ್ಷ್ಮೀ ಹಬ್ಬದ ಹಿಂದಿನ ದಿನ ನಾವು ಕೆಲಸಕ್ಕೆ ಅಂದರೆ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚಾಗಿ ಒಬ್ಬೊಬ್ಬರು ನಿದ್ದೆನೇ ಮಾಡಲ್ಲ. ಅಂದರೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕನೂ ಕೆಲಸ ಮಾಡ್ತಾರೆ. ಮತ್ತು ರಾತ್ರಿ ಊಟ ಎಲ್ಲ ಮುಗಿಸಿ ಅಡುಗೆ ಮನೆ ಮತ್ತೆ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದ್ರ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ಮನೆಯಲ್ಲಂತೂ ನಿದ್ದೆನೇ ಮಾಡಲ್ಲ. ಅದಕ್ಕೆ ಅಂದರೆ ಏನೇನು ಸ್ವೀಟ್ಗಳು ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ ತನಕ ಬೆಳಗಿನ ಜಾವ 4 ಗಂಟೆ ಆಗುತ್ತೆ. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲರಿಗೂ ಖುಷಿ ಇರುತ್ತೆ. ಕಂಟಿನ್ಯೂ ಮಾಡಿಬಿಡ್ತಾರೆ. ಸ್ನಾನ ಮಾಡ್ಕೊಂಡು ಬಂದು ಹಂಗೆ ಪೂಜೆನ ಮುಂದುವರಿಸಿ ಲಕ್ಷ್ಮೀ ಅಮ್ಮನ ಮನೆಗೆ ಕರೆತಂದು ಬೆಳಗಿನ ಸೂರ್ಯೋದಯ ಊಟಕ್ಕೂ ಮುಂಚೆ ಲಕ್ಷ್ಮೀ ಅಮ್ಮ ಎಲ್ಲರ ಮನೆಯಲ್ಲಿ ಕುಳಿತು ಪೂಜೆ ನೈವೇದ್ಯಗಳನ್ನು ಸ್ವೀಕರಿಸಿ ಎಲ್ಲರ ಮನೆಯಲ್ಲಿ ಹಬ್ಬದ ಸಡಗರ ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅಲ್ವಾ ಫ್ರೆಂಡ್ಸ್? ನಾನು ಹೇಳ್ತಿರೋದೆಲ್ಲ ಕರೆಕ್ಟೇ ತಾನೇ? ನೋಡಿ, ಈ ರೀತಿ ನಾನು ಮೇಲ್ಗಡೆ ಇರೋ ವಸ್ತುಗಳನ್ನೆಲ್ಲ ತೆಗೆದು ಈಗ ಇದನ್ನೆಲ್ಲ ಇಡ್ತಾಯಿದ್ದೀನಿ, ಜೋಡಿಸ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡೋದು, ತೊಳೆಯೋದು, ಒಣಗಿಸೋದು ಇವತ್ತಿನ ಕೆಲಸದ ಫ್ರೆಂಡ್ಸ್. ಅಂದರೆ ನಾನು ಹಣ್ಣುಗಳಿಗೆ ಒಂದು 6 ಸೆಟ್ ಇಟ್ಬಿಟ್ಟಿದ್ದೀನಿ ತಟ್ಟೆಗಳನ್ನ. ಇದನ್ನೆಲ್ಲ ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲ, ಹಬ್ಬಗಳಿಗೆ ಮಾತ್ರ ಇದನ್ನೆಲ್ಲ ಯೂಸ್ ಮಾಡೋದು ತಟ್ಟೆಗಳು. ಇದು 6 ಸೆಟ್ಗಳು ಇಟ್ಟಿರ್ತೀವಿ. ಅಂದರೆ ಹಣ್ಣುಗಳಿಡೋದು ಎಲ್ಲ ಮಿಕ್ಸ್ ತಟ್ಟೆಗಳಿದೆ, ಮತ್ತು ಎಲ್ಲ ದೀಪಗಳು ಎಲ್ಲನೂ ತೊಳೆದು ನೀಟಾಗಿ ಒರೆಸಿ ಎತ್ತಿಡ್ತೀನಿ. ಮತ್ತು ಆಲ್ರೆಡಿ ಇವಾಗ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹಣ್ಣುಗಳಂತೂ ಮಾತಾಡ್ಸೋಂಗಿಲ್ಲ, ಹೂಗಳಂತೂ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಎಲ್ಲ ರೇಟ್ ಆಗ್ಬಿಟ್ಟಿದೆ. ಎಲ್ಲ ಲಕ್ಷ್ಮೀ ಹಬ್ಬದ ಪ್ರಭಾವನೇ ಅಂತ ಹೇಳ್ಬೋದು. ಜೊತೆಗೂ ಅವರು ಒಂದು ಸ್ವಲ್ಪ ಹಬ್ಬದ ಪ್ರಯುಕ್ತ ಎಲ್ಲರೂ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ಅಂತ ಲಕ್ಷ್ಮಿ ಆಶೀರ್ವಾದ ಮಾಡಿರ್ತಾರೆ. ಅವ್ರಿಗೂ, ಹೂನವ್ರಿಗೆ, ಹಣ್ಣವ್ರಿಗೆ ಎಲ್ಲರಿಗೂ ಒಂದು ಸ್ವಲ್ಪ
ದುಡ್ಡು ಜಾಸ್ತಿ ಬೆಲೆ ಇಟ್ಟು ವ್ಯಾಪಾರ ಮಾಡಲಿ ಅಂತ. ಅವರು ಬೆಳಿಬೇಕಲ್ವ ಫ್ರೆಂಡ್ಸ್, ಹಬ್ಬಗಳ ಜೊತೆಗೆ. ಎಲ್ಲರೂ ಆಲ್ರೆಡಿ ನೀವು ಈ ಥರ ಕೆಳಗಡೆ ಇಳಿಸಿ ಕ್ಲೀನ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ರೀತಿ ಕ್ಲೀನ್ ಮಾಡೋ ವಿಡಿಯೋನ ಅಂದರೆ ವಾರ್ಡ್ರೋಬಿಂದ ತೆಗೆದು ಕ್ಲೀನ್ ಮಾಡೋ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ನಮ್ಮ ಹೆಣ್ಮಕ್ಳು ಕೆಲಸದ ಜೊತೆ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸ ಅಂತ ಊಟ ತಿಂಡಿ ಡಿಲೇ ಮಾಡಬೇಡಿ. ಎಲ್ಲ ಆರೋಗ್ಯವಾಗಿ ಒಳ್ಳೆ ಆಹಾರ ತಿಂದು ಕೆಲಸದಗಳ ಜೊತೆ ಕೆಲಸ ಮಾಡಿ ಲಕ್ಷ್ಮೀ ಅಮ್ಮನ ನಾವು ಸ್ವಾಗತಿಸೋಣ ಫ್ರೆಂಡ್ಸ್. ಖುಷಿಯಾಗಿರಿ, ಹೆಲ್ತಿಯಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್. ಧನ್ಯವಾದಗಳು.